ಬೇಲೂರು ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯನ್ನ ಸೋಮವಾರ ಪ್ರಕಟಿಸಲಾಗಿದ್ದು, ಮತದಾರರು ತಮ್ಮ ಹೆಸರು, ವಿಳಾಸ ಹಾಗೂ ಇತರೆ ವಿವರಗಳನ್ನು ಪರಿಶೀಲಿಸಿ ತಿದ್ದುಪಡಿ ಅಥವಾ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸೆಪ್ಟೆಂಬರ್ 23ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಮತದಾರರ ನೋಂದಣಾಧಿಕಾರಿ ರಜನಿಕಾಂತ್ ಹೇಳಿದ್ದಾರೆ. ಬೇಲೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷೇತ್ರದ 276 ಮತಗಟ್ಟೆ ಕೇಂದ್ರಗಳು ಹಾಗೂ ತಾಲೂಕು ಕಚೇರಿಯಲ್ಲಿ ಕರಡು ಮತದಾರರ ಪಟ್ಟಿ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಮತದಾರರು ತಮ್ಮ ಹೆಸರು ಪಟ್ಟಿಯಲ್ಲಿ ಇರೋದನ್ನು ಪರಿಶೀಲಿಸಿಕೊಳ್ಳುವಂತೆ ಮನವಿ ಮಾಡಿದರು. ಇನ್ನು ಸೆಪ್ಟೆಂಬರ್ 23ರವರೆಗೆ ಹೆಸರು ಸೇರ್ಪಡೆ, ತಿದ್ದುಪಡಿ, ಆಕ್ಷೇಪಣೆ ಹಾಗೂ ವಿಳಾಸ ಬದಲಾವಣೆಗೆ ಅವಕಾಶವಿದೆ. ಹೆಸರು ಸೇರ್ಪಡೆಗೆ ನಮೂನೆ 6 ಸಲ್ಲಿಸಬೇಕು. ಹೆಸರು ಅಥವಾ ನಮೂದು ಕುರಿತು ಆಕ್ಷೇಪಣೆ ಹಾಗೂ ಹೆಸರು ಅಳಿಸೋದಕ್ಕೆ ನಮೂನೆ 7 ಮತ್ತು ವಿವರಗಳ ತಿದ್ದುಪಡಿ ಮತ್ತು ವಿಳಾಸ ಬದಲಾವಣೆಗೆ ನಮೂನೆ 8 ಸಲ್ಲಿಸಬಹುದು ಎಂದರು. ಇದೇ ಸಂದರ್ಭದಲ್ಲಿ ಬೇಲೂರು ತಹಶೀಲ್ದಾರ್ ಹಾಗೂ ಮತದಾರರ ನೋಂದಣಿ ಸಹಾಯಕ ಅಧಿಕಾರಿ ಶ್ರೀಧರ್ ಕಂಕಣವಾಡಿ ಮಾತನಾಡಿ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಸುಮಾರು 2 ಲಕ್ಷ ಮತದಾರರ ಪೈಕಿ 19,038 ಹೆಸರುಗಳನ್ನು ವಿವಿಧ ಕಾರಣಗಳಿಂದ ಕೈಬಿಡಲಾಗಿದೆ. ಮೃತಪಟ್ಟವರು 2 ಕಡೆ ಮತದಾರರಾಗಿ ನೋಂದಣಿಯಾಗಿದ್ದವರು ಸೇರಿದಂತೆ ವಿವಿಧ ಕಾರಣಗಳಿಂದ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಹೆಸರು ಪಟ್ಟಿಯಿಂದ ನಾಪತ್ತೆಯಾಗಿರುವ ಅರ್ಹ ಮತದಾರರು ಕೂಡ ನಿಗದಿತ ಅವಧಿಯಲ್ಲಿ ಅರ್ಜಿ ಸಲ್ಲಿಸಿ ಪರಿಶೀಲಿಸಿಕೊಳ್ಳಬಹುದು ಎಂದರು. ಪ್ರಸ್ತುತ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 1,85,694 ಮತದಾರರಿದ್ದು, ಇವರಲ್ಲಿ 92,454 ಪುರುಷರು ಹಾಗೂ 93,240 ಮಹಿಳೆಯರಿದ್ದಾರೆ. ಕ್ಷೇತ್ರದಲ್ಲಿ 3,265 ಅಂಗವಿಕಲ ಮತದಾರರು, 1,349 ಯುವ ಮತದಾರರು ಹಾಗೂ 1,835 ಹಿರಿಯ ನಾಗರಿಕ ಮತದಾರರಿದ್ದಾರೆ. ಸಭೆಯಲ್ಲಿ ಮುಖ್ಯಾಧಿಕಾರಿ ಬಸವರಾಜ ಶಿವಗಾವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜ್, ಹಿಂದುಳಿದ ವರ್ಗಗಳ ಅಧಿಕಾರಿ ಮುದುಕಪ್ಪ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿ ಗಣೇಶ್, ಬೇಲೂರು. ಬೇಲೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಸೊ 195 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಸೊ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇವತ್ತು ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಬಗ್ಗೆ ಕರಡು ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ 276 ಪೋಲಿಂಗ್ ಸ್ಟೇಷನ್ಸ್ ಎಲ್ಲ ಇದೆ. ಸೊ ಇವತ್ತು ಕೂಡ ನಾವು ನೋಟಿಸ್ ತಹಸೀಲ್ದಾರ್ ಕಚೇರಿಯ ನೋಟಿಸ್ ಬೋರ್ಡಲ್ಲಿ ಕೂಡ ಪಬ್ಲಿಷ್ ಕೂಡ ಮಾಡಿದ್ದೀವಿ. ಸೊ ಡ್ರಾಫ್ಟ್ ಎಲೆಕ್ಟೋರಲ್ ಕೂಡ. ಸೊ ಎಲ್ಲ ಎಲೆಕ್ಟರ್ಸ್ ಕೂಡ ಅದನ್ನು ಬಂದು ನೋಡ್ಬೋದು, ಪರಿಶೀಲನೆ ಮಾಡಬಹುದು. ಆಮೇಲೆ ಏನಾದರೂ ಏನೋ ಚೇಂಜ್ ಕರೆಕ್ಷನ್ಸ್ ಇಂದ ನೇಮ್ ಆಗಿರಲಿ, ಅಡ್ರೆಸ್ ಆಗಿರಲಿ, ಸೊ ಅವರೆಲ್ಲ ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಇದರಲ್ಲಿ ಅಬ್ಜೆಕ್ಷನ್ಸನ್ನು ಹಾಕಬೇಕು. ಸೊ ಇವತ್ತು ನಾವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಕೂಡ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ 24th ಆಗಸ್ಟಿಂದ 23rd ಸೆಪ್ಟೆಂಬರ್ವರೆಗೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ಇದೆ. ಸೊ ಈ ಪೀರಿಯಡ್ ಕೂಡ ನಾವು ಈ ಸಮಯದಿಂದ ನಾವು ಫಾರ್ಮ್ 6, 7, 8 ಕೂಡ ನಾವು ಕೊಡ್ತಾ ಇದ್ದೀವಿ. ತಹಸೀಲ್ ಆಫೀಸಲ್ಲಿ ಯಾರು ಬರ್ತಾ ಅಲ್ಲೂ ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಬಿಲ್ಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೊ ಯಾರ ಹೆಸರನ್ನು ಇನ್ಕ್ಲೂಷನ್ ಮಾಡಬೇಕು ಅವರೆಲ್ಲ ಫಾರ್ಮ್ 6 ತಗೋಬೇಕಾಗತ್ತೆ. ಆಮೇಲೆ ಒಟ್ಟಲ್ಲಿ ಇದು ಫಾರ್ಮ್ 7 ತೊಗೊಂಡು ಡಿಲಿಷನ್ಸ್ ಯಾರು ಮಾಡಲಿಕ್ಕೆ ಇದು ಮಾಡ್ತಾರೆ, ಫಾರ್ಮ್ 7 ತಗೋಬೇಕಾಗತ್ತೆ. ಆಮೇಲೆ ಚೇಂಜ್ ಇನ್ ದ ನೇಮ್, ಅಡ್ರೆಸ್ ಏನಾದ್ರು ತಿದ್ದುಪಡಿ ಮಾಡೋದಿದ್ರೆ ನಮೂನೆ 8 ತಗೋಬೇಕಾಗತ್ತೆ. ಸೊ ಎಷ್ಟು ನಮ್ಮದು ಕ್ಯಾಲೆಂಡರ್ ಇದು ಇದೆ. ಸೊ ಇದರಲ್ಲಿ ನಾವು ಕರಡು ಮತದಾರ ಪಟ್ಟಿ ಪ್ರಕಟಣೆ ಇವತ್ತು 24th ಆಗಸ್ಟ್. ಆಮೇಲೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ 24th ಆಗಸ್ಟಿಂದ 23rd ಸೆಪ್ಟೆಂಬರ್ವರೆಗಿದೆ. ಆಮೇಲೆ ಡಿಸ್ಪೋಸಲ್ ವಿಲೇವಾರಿ ಹಂತ, ನೋಟಿಸಲ್ಲಿ ವಿಲೇವಾರಿ ಹಂತ ಮಾಡೋದು 24th ಆಗಸ್ಟಿಂದ 22nd ಅಕ್ಟೋಬರ್. ಸೊ ಫೈನಲ್ ಎಲೆಕ್ಟೋರಲ್ನ ಪಬ್ಲಿಷ್ ಮಾಡೋದು 27th ಅಕ್ಟೋಬರಿಗೆ. ಇದು ಅನೋಮಲೀಸ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಫಾರ್ಮ್ಸ್ 19,038 ಇದೆ. ಆಮೇಲೆ ಎಲೆಕ್ಟರ್ಸ್ ವಿತ್ ಅನೋಮಲೀಸ್ ಬಂದ್ಬಿಟ್ಟು 6,396. ಆಮೇಲೆ ನೋ ಮ್ಯಾಪಿಂಗ್ ಎಲೆಕ್ಟರ್ಸ್ ಬಂದ್ಬಿಟ್ಟು 1,892. ಸೊ ನೋ ಮ್ಯಾಪಿಂಗ್ ಮತ್ತೆ ಅನೋಮಲೀಸ್, ಈ ಡಿಸ್ಕ್ರಿಪೆನ್ಸೀಸ್ ಇಂದ ಅನೋಮಲಿ 2 ಕೇಸಸಲ್ಲಿ ಮಾತ್ರ ಏನು ಮಾಡ್ತೀವಿ, ನೋಟಿಸನ್ನು ಜಾರಿ ಮಾಡ್ತೀವಿ. ಇವತ್ತಿನ ನಾವು ನೋಟಿಸ್ ಜಾರಿ ಮಾಡ್ತೀವಿ. ಸೊ ನಮ್ಮ ಹತ್ರ ಈಗ ರೆಗ್ಯುಲರ್ ARO ಮತ್ತು ARO ಇದ್ದೀವಿ. ಜೊತೆಯಲ್ಲಿ ಎಡಿಷನಲ್ 8 ಜನ AROವನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಮತಗಟ್ಟೆವಾರು ಅಥವಾ ಮತದಾರರಿಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲಿ ನಾಡ ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಏನು ಮಾಡಿದೆ ಅಂದರೆ ಲೈಕ್ ಒಂದು ಅಡ್ರೆಸ್ ಇದು ವಿಳಾಸವನ್ನು ಇದು ಮಾಡಿ ಹೋಗುವ AROಗಳಿಗೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿ ಮತಗಟ್ಟೆಗಳಲ್ಲಿ ಕೊಟ್ಟು ಹಿಯರಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮ್ಯಾಕ್ಸಿಮಮ್ 3 ನೋಟಿಸನ್ನು ಕೊಡ್ತೀವಿ. ಮೊದಲನೇ ನೋಟಿಸಲ್ಲಿ 1 ವೀಕ್ ಟೈಮ್ ಇರುತ್ತೆ. ಸೊ ಮೊದಲನೇ ನೋಟಿಸಿಗೆ ಬಂದಿಲ್ಲ, 2ನೇ ನೋಟಿಸ್ ಜಾರಿ ಮಾಡ್ತೀವಿ.
ಸೊ 2ನೇ ನೋಟಿಸ್ ಆಗಲಿಲ್ಲ ಮತ್ತೆ 3ನೇ ನೋಟಿಸ್ ಫೈನಲ್ ನೋಟಿಸನ್ನು ಜನರೇಟ್ ಮಾಡ್ತೀವಿ. ಸೊ ಈಚ್ ನೋಟಿಸ್ ಟೈಮ್ ಪೀರಿಯಡ್ ಇಸ್ ಒಂದೊಂದು ವಾರ ಇರುತ್ತೆ. ಸೊ ಇದು ನಾವು ಅಂದ್ರೆ ಲೈಕ್ ಟಿಲ್ 20 ಇದ್ರ ತನಕ ಎಲ್ಲಿ ಸೆಪ್ಟೆಂಬರನ 23rd ಸೆಪ್ಟೆಂಬರ್ವರೆಗೆ ಡಿಸ್ಪೋಸಲ್ ಮಾಡಬೇಕು ಇಲ್ಲ ನೋಟಿಸಸ್ ಜಾರಿ ಮಾಡಿದ್ವಿ. ನೋಟಿಸ್ ಇದಾವಲ್ಲ, ನೋಟಿಸ್ ಅನ್ನ ಏರ್ ಮಾಡಿದ ಮೇಲೆ ಎಷ್ಟು ಮತದಾರರು ಹೊರಗೆ ಉಳಿತಾರೆ, ಎಷ್ಟು ಮತದಾರರು ಒಳಗೆ ಬರ್ತಾರೆ ಅದು ಗೊತ್ತಾಗುತ್ತೆ. ಡೆತ್ ಇದ್ದ ಕೇಸಸ್ಗಳನ್ನು ಬರಲ್ಲ. ಈ ಸರ್ ಹೇಳಿದ್ರಲ್ಲ ಈ ಜಸ್ಟ್ ಎನಮಲೀಸ್ ಇಷ್ಟು ಕೇಸ್ ಇದಾವೆ ಅಂತ. ಎನಮಲೀಸ್ ಅಂದ್ರೆ ವಿಸಂಗತಿಗಳು ಅವು. ಆಮೇಲೆ ನೋ ಮ್ಯಾಪಿಂಗ್ ಕೇಸ್ ಅವು ಮಾತ್ರ ಎನ್ಕ್ವೈರಿ ಆದ್ಮೇಲೆ ಫೈನಲ್ ಡ್ರಾಫ್ಟ್ ರೋಲ್ ಅಲ್ಲಿ ಈಗ ಹೇಳಕ್ಕಾಗಲ್ಲ. ಈಗ ಸಿಸ್ಟಮ್ ಜೆಂಟ್ ಮಾಡಿದ್ರೆ ಎನಮಲೀಸ್ ಅಂತ ಅವಾಗ ಗೊತ್ತಾಗ್ತದೆ. ಅಲ್ಲಿವರೆಗೂ ಯಾರು ನಾವು ಡಿಲೀಟ್ ಆಗಲ್ಲ. ಯಾವಾಗ ಎನ್ಕ್ವೈರಿ ಮಾಡಿ ERO ಅವರು ಅಥವಾ ಅವರು ಎನ್ಕ್ವೈರಿ ಮಾಡಿದಾಗ ಇನ್ಎಲಿಜಿಬಲ್ ಅಂತ ಡಿಸೈಡ್ ಮಾಡ್ತಾರೆ, ಅವಾಗ ಅಲ್ಲಿ ಆದ್ಮೇಲೂ ಅವ್ರಿಗೆ 2 ಅಪೀಲ್ ಇರ್ತವೆ. ಒಂದು DC ಅವ್ರ ಹತ್ರ ಇರ್ತದೆ, ಇನ್ನೊಂದು ಸೆಕೆಂಡ್ ಅಪೀಲ್ 23-24 ಅಲ್ಲಿ ಅಪೀಲ್ ಹಾಕುವ ಅವಕಾಶ ಇದೆ. ಸೊ ಅವ್ರ ಅಪೀಲ್ ಹೋಗ್ಬೋದು. ಅಲ್ಲಿವರೆಗೂ ಯಾರು ಡಿಲೀಟ್ ಮಾಡಲ್ಲ ಜೊತೆ